ಇವತ್ತು ಬೆಳಗ್ಗೆನೆ ಎದ್ದು ನೋಡಿದ್ರೆ ಸೂರ್ಯ ಫುಲ್ ಕೂಲ್ ಆಗ್ಬಿಟ್ಟವನೆ. ಆಚೆಲೆ ಆಮ್ಲೆಟ್ ಹಾಕೊಂಡು ತಿನ್ನೋ ರೇಂಜಿಗೆ ಸುಡ್ತಿದ್ ಸೂರ್ಯ ಫುಲ್ ಕೂಲ್ ಆಗ್ಬಿಟ್ಟವನೆ. ಆಮೇಲೆ AC ಹಾಕಿದ್ರು ಕೂಲಾಗಿ ಬೀಸ್ತಾರಂತ ಗಾಳಿ ಇವತ್ತು ಫುಲ್ಲು ಕೂಲಾಗಿ ಬೀಸ್ತೈತೆ. ಯಾಕಪ್ಪ ಅಂದ್ರೆ 6 ತಿಂಗಳಿಂದ ಕಾಯ್ತಿದ್ದಂತ ಮಳೆ ನೆನ್ನೆ ರಾತ್ರಿ ಹೋಯ್ತು. ಅದಕ್ಕೆ ವಾತಾವರಣ ಎಲ್ಲ ಫುಲ್ಲು ಕೂಲ್ 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 ಕೂಲ್. ಇದೇ ಥರ ಕೂಲ್ ವಾತಾವರಣ ಇರ್ತದ ಇಲ್ವಾ ಅಂತ ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಇವತ್ತೆಲ್ಲ ಮರ ಗಿಡಗಳು ಖುಷಿ ಆಗ್ಬಿಟ್ಟವೆ ಮಳೆ ಹುಯ್ತಲ್ಲ ಹೆಂಗೋ ಅಂತ. ದನ ಕರಗಳು ಖುಷಿ ಆಗವೆ ಹೆಂಗೋ ಮೇವು ಚಿಗುರುತ್ತದೆ ಮಳೆ ಹುಯ್ತಲ್ಲಪ್ಪ ಅಂತ. ಒಣಗೋಗಿರೋ ಮೇವು ತಿಂದು ತಿಂದು ಅವಕ್ಕೂ ಬೇಜಾರಾಗಿತ್ತು ದನಗಳಿಗೆಲ್ಲ. ಇವಾಗ ಹೊಸ ಮೇವು ಚಿಗುರುತ್ತದೆ ಅಂತ ಖುಷಿ ಅವಕ್ಕೂ. ಇಲ್ಲಿ ಮಳೆ ಹುಯ್ಲಿ ಅಂತ ಜನ ಎಲ್ಲ ಖುಷಿ ಪಡ್ತಾವ್ರೆ. ಆದರೆ ಬೆಂಗಳೂರಲ್ಲಿ ಮಳೆ ಹುಯ್ದಿರೋದ್ರಿಂದ ಎಲ್ಲ ಅಲ್ಲಿ ದುಃಖ ಪಡ್ತಾವ್ರೆ. ಅಲ್ಲಿ ಭರ್ಜರಿಯಾಗಿ ಊದೈತೆ ಮಳೆ, ಇಲ್ಲಿ ಸಿಂಪಲಾಗಿ ಊದಿರೋದಕ್ಕೆ ಇಷ್ಟು ಖುಷಿ. ಇವರಿಬ್ರು ಏನೋ ಸ್ಕೆಚ್ ಆಗ್ತಾವ್ರೆ ನೋಡ್ರಿ. ನಿಮ್ಮ ನಾಯಿ ಸೀಪೆಣ್ಣು ತಿಂದದ? ಓ ವೆಜಿಟೇರಿಯನ್ ನಿಮ್ಮ ನಾಯಿ? ನಾನ್ ವೆಜ್ ಅಲ್ಲ ವೆಜ್ಜಾ? ಕರಿಯ ವೆಜ್ಜು. ಮನೇಲಿ ಯಾಕೋ ಬೇಜಾರಾಯ್ತಿತ್ತು, ಅದಕ್ಕೆ ಈಚೆಗೆ ಬಂದೆ. ನಮ್ಮ ಅಜ್ಜಿ ಜಗ್ತಿ ಮೇಲೆ ಕೂತಿತ್ತು. ಬಾ ಅದಕ್ಕೆ ಬೇಜಾರಾಯ್ತದೆ ಒಂದು ಹಾಡು ಹೇಳು ಅಂತ ಕರೆದೆ. ನಮ್ಮ ಅಜ್ಜಿ ಬರಲ್ಲ ಬರಲ್ಲ ಅಂತಿತ್ತು. ಅದಕ್ಕೆ ನಿನ್ಗೆ ಯಾವ್ದು ಬರ್ತದೋ ಅದು ಹೇಳುವೆ ಬಾ ಅಂತ ಕರೆದೆ. ಅದಕ್ಕೆ ನಮ್ಮ ಅಜ್ಜಿ ಗಂಟ್ಲು ಕಡ್ಕೊಬಿಟ್ಟದೆ ಅಂತ ಅಂತಿತ್ತು. ಕೈಕಿಲ್ಲ ಆಯ್ತದೆ ಕಣ್ ಬಾ. ಏನು ರಾಗವಾಗೇನು ಹೇಳ್ಬೇಡ ಬಾ. ನಿನ್ನೇನು ಸರಿಗಮಪ್ಪ ಆಗೋಯ್ತಿದ ಹೆಂಗೋ ಮೆತ್ ಕೇಳ್ಬಾಲಿ ಬಮ್ಮ. ಮೈದೆದ್ದಾಗ ಯಾವಾಗ ಹೇಳಕ್ ಬಂದಿದ್ದ ನೀನೇನು? ಈಗಲೇ ಹೇಳು. ಮಗ ಕಿತಾಪತಿ ಮಾಡ್ತಾ ಇದ್ದ ಅಷ್ಟರಲ್ಲಿ ನಮ್ಮ ಮಮ್ಮಿ ಕಾಫಿ ತಕೊಂಡು ಕಡಲೆಪುರಿ ತಕೊಂಡು ಬತ್ತು ಕಾಫಿ ಕುಡಿಯೋದ ಅಂತ. ಎಷ್ಟೇ ಬಿಸಿಲಿದ್ರು ಕಾಫಿ ಕುಡಿಯೋದು ಮಾತ್ರ ಬಿಡೋಕ್ಕಿಲ್ಲ. ಸೆಕೆಲ್ಲೂ ಈ ಥರ ಕಾಫಿ ಕುಡಿತೇ ಇದೆಯಾ ನಡೀಲಿ, ಎಷ್ಟೊಂದು ಬೇವ್ತಿದಿ ಅಂತ. ಆಮೇಲೆ ನಮ್ಮ ಅಪ್ಪಾಜಿನೂ ನಮ್ಮ ಮಮ್ಮಿನೂ ಸೊಪ್ಪು ಉಡ್ಸ್ಕೊಂಡು ಕೂತಿದ್ರು ರಾತ್ರಿಗೆ ಅಡುಗೆ ಮಾಡೋಕ್ಕೆ ಅಂತ. ಅವೆಲ್ಲ ಕಾಫಿ ಕುಡ್ದು ಅಂತ ನನ್ನ ಮಗ ಮೊಸರು ಪ್ಯಾಕೆಟ್ ಒಳಗೆ ನೀರು ಉಯ್ಕೊಂಡು ಮಜ್ಜಿಗೆ ಮಾಡ್ಕೊಂಡು ಕುಡಿತಾವನೆ. ಚೆಂದಾಗಿ ಕೈಗೆಲ್ಲ ಹರಿಸ್ಕೊಂಡು ಬಾಯಿಗೆಲ್ಲ ಸಾರ್ಕೊಂಡು ಕುಡಿತಾವನೆ. ಮನೇಲೂ ಹೀಗೇನಾ ಈ ಥರ ಮಕ್ಕಳು? ಹಾಕು ಕವರ್ಗ. ರೀಲ್ಸ್ ಮಾಡ್ದಿ ಇದನ್ನು ಅಂತ ಹೇಳು. ನಾನು ಹೆಂಗೆ ಮಾಡಿದಂದು ರೀಲ್ಸ್ ಹೇಳ್ಬಿಡು. ಅಯ್ಯೋ ಏನೋ ಮಾಡೋದು ಹೇಳು, ನಾನು ಹೆಂಗೆ ರೀಲ್ಸ್ ಮಾಡಿದ್ದೇನೆ ಗೊತ್ತಿಲ್ಲ. ಹೇಳು. ರವೆ ಉಂಡೆ ಕೊಡ್ತು ಅಂತ ಇಟ್ಕೊಂಡು ತಿಂತಿದ್ದ. ನಮ್ಮ ಮಮ್ಮಿ ಒಂದು ಸ್ವಲ್ಪ ಇಸ್ಕತ್ತು, ಅದನ್ನೂ ಕೊಡೋಕ್ಕಿಲ್ಲ ಅಂತಾನೆ. ಆಮೇಲೆ ಕೊಟ್ಟ ಮೇಲೆ ಅವನಿಗೆ ಜಾಸ್ತಿ ಕೊಡ್ತು ನಮ್ಮ ಮಮ್ಮಿ. ನಾವು ನೋಡಿ ಹೇಗೆ ಆಡ್ತಿದ್ದೀವಿ ಅಂತ.